ನಟಿ ನಿರ್ಮಾಪಕಿ ರಾಧಿಕಾ ಕುಮಾರಸ್ವಾಮಿಗೆ ಇವತ್ತು ಸಿಸಿಬಿ ಸತತ 4 ಗಂಟೆಗಳ ಕಾಲ ಡ್ರಿಲ್ ಅನ್ನ ಮಾಡಿದ್ದು ರಾಧಿಕಾ ವಿಚಾರಣೆಯನ್ನ ಇವತ್ತು ಎದುರಿಸಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಸತತ ವಿಚಾರಣೆಯನ್ನ ಎದುರಿಸಿದಂತಹ ರಾಧಿಕಾ ಕುಮಾರಸ್ವಾಮಿ ಸಿಸಿಬಿ ಅಧಿಕಾರಿಗಳ ಪ್ರಶ್ನೆಗೆ ಸಾಕಷ್ಟು ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಅವರ ವಿಚಾರಣೆ ನಡೆಯಿತು? 4 ಗಂಟೆಗಳ ಕಾಲ ನಡೆದ ವಿಚಾರಣೆಯ ಇನ್ಸೈಡ್ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ. 75 ಲಕ್ಷ ಹಣದ ವ್ಯವಹಾರದ ಮಾಹಿತಿಯನ್ನ ಕೊಟ್ರ ರಾಧಿಕಾ. ಯಾಕಂದ್ರೆ ಇದುವೇ ಪ್ರಮುಖವಾದಂತಹ ಪ್ರಶ್ನೆಯಾಗಿದ್ದು ಟ್ರಾನ್ಸಾಕ್ಷನ್ ಬಗ್ಗೆ ಯುವರಾಜ್ನನ್ನ ಮುಂದೆ ಕೂರಿಸಿಕೊಂಡು ವಿಚಾರಣೆಯನ್ನ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಸಿಸಿಬಿ ಅಧಿಕಾರಿಗಳಿಗೆ ರಾಧಿಕಾ ಕುಮಾರಸ್ವಾಮಿ ಹೇಳಿದ್ದೇನು, ಅವರ ಉತ್ತರ ಏನು, ಇವೆಲ್ಲವನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆ ಎಲ್ಲ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಹೇಳ್ತೀವಿ. 75 ಲಕ್ಷ ಹಣ, ಅದರಲ್ಲೂ ಕೂಡ ಟ್ರಾನ್ಸಾಕ್ಷನ್ ಆಗಿರೋದು 15 ಲಕ್ಷ ಪ್ಲಸ್ 60 ಲಕ್ಷ. ಈ ವಿಚಾರವನ್ನ ಮಾಧ್ಯಮಗಳ ಮುಂದೆ ಅವರು ಮೊನ್ನೆ ಹೇಳಿದ್ರು. ಸೊ 75 ಲಕ್ಷ ಹಣದ ಪಕ್ಕಾ ದಾಖಲಾತಿ ಕೊಟ್ಟಿದ್ದಾರೆ ಈಗ ರಾಧಿಕಾ ಕುಮಾರಸ್ವಾಮಿ. 2020 ಮಾರ್ಚ್ನಲ್ಲಿ ಯುವರಾಜ್ನಿಂದ 15 ಲಕ್ಷ ವರ್ಗಾವಣೆಯಾಗುತ್ತೆ ಅವರ ಅಕೌಂಟ್ಗೆ. ಆ ನಂತರ 1 ವಾರದ ಬಳಿಕ ಬೇರೆ ಅಕೌಂಟ್ನಿಂದ 60 ಲಕ್ಷ ಟ್ರಾನ್ಸ್ಫರ್ ಆಗತ್ತೆ. ಸೊ ಈ 2 ವ್ಯವಹಾರಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಜೆರಾಕ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ರಾಧಿಕಾ ಅವರು. ಬೇರೆ ಹಣಕಾಸು ಸಂಬಂಧ ಇಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು ಸಿಸಿಬಿ ಅಧಿಕಾರಿಗಳಿಗೆ ಆ ಹಣದ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ರಾಧಿಕಾ. ಸೊ ವಂಚಕ ಅಂತ ಗೊತ್ತಿದ್ರೆ ಹಣಕಾಸು ವ್ಯವಹಾರವನ್ನೇ ನಾನು ಮಾಡ್ತಿರ್ಲಿಲ್ಲ, ಬೇಕಾದ್ರೆ ನಾನು ಈಗಲೇ 75 ಲಕ್ಷ ಹಣವನ್ನು ಕೂಡ ವಾಪಸ್ ಕೊಟ್ಬಿಡ್ತೀನಿ, ನನಗೆ ಸಿನಿಮಾನು ಬೇಡ, ಅವನ ಸಹವಾಸವು ಬೇಡ ಅಂತ ಹೇಳಿ ರಾಧಿಕಾ ಅಲ್ಲಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಅನ್ನು ವಿಚಾರಣೆಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಅವರ ಮೊಬೈಲ್ಗಳನ್ನ ವಿಚಾರಣೆಯ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ, ಅದನ್ನ ವಿಚಾರಣೆ ಕೂಡ ಮಾಡ್ತಾರೆ ಅಂತ ಹೇಳಿ ರಾಧಿಕಾ ಮೊಬೈಲ್ ಪರಿಶೀಲನೆ ಮಾಡಿದ್ದಾರೆ ಎಸಿಪಿ ನಾಗರಾಜ್ ಅವರ ನೇತೃತ್ವದಲ್ಲೇ ಇವತ್ತು ವಿಚಾರಣೆಯನ್ನ ಎದುರಿಸಿರೋದು ರಾಧಿಕಾ. ಸೊ ವಾಟ್ಸಪ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಮೆಸೆಂಜರ್ಗಳ ಸಂದೇಶಗಳನ್ನ ಕೂಡ ಅವರು ಪರಿಶೀಲನೆ ಮಾಡಿದ್ದಾರೆ. ವಾಟ್ಸಪ್ ಮೆಸೇಜ್ ಬಗ್ಗೆಯೂ ಕೂಡ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ ರಾಧಿಕಾ ಅವರಿಗೆ. ಯುವರಾಜ್ ಜೊತೆಗಿನ ಸಂಬಂಧದ ಬಗ್ಗೆಯೂ, ಅಂದ್ರೆ 17 ವರ್ಷಗಳ ಸಂಬಂಧ, ಸ್ನೇಹ ಸಂಬಂಧ, ತಂದೆಯ ಜೊತೆ ಇದ್ದಂತಹ ಸಂಬಂಧ ಅಂತ ಕೂಡ ಮೊನ್ನೆ ಹೇಳಿದ್ರು ರಾಧಿಕಾ. ಸೊ ಇದರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಿನಿಮಾ ವ್ಯವಹಾರವ ಅಥವಾ ಬೇರೆ ಏನಾದ್ರೂ ವ್ಯವಹಾರ ಇದೆಯಾ ಅನ್ನೋದರ ವಿಚಾರದ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅದರ ಜೊತೆಗೆ ಆರೋಪಿ ಯುವರಾಜ್ನನ್ನೂ ಕೂರಿಸಿಕೊಂಡು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಯುವರಾಜ್ ಜೊತೆಗಿನ ಆ ಒಂದು ಸಂಬಂಧ ಏನು, ಯಾಕಂದ್ರೆ ಅವ್ರು ಮೊನ್ನೆನೆ ಹೇಳಿದ್ರು 17 ವರ್ಷಗಳ ಸ್ನೇಹ ಸಂಬಂಧ ನಮ್ಗೆ ಅವರು ಪರಿಚಯ ಅಂತ ಹೇಳ್ತಾ ಇದ್ರು. ಆ ವಿಚಾರದ ಬಗ್ಗೆ ಹಾಗೇನೆ ಹಣಕಾಸು ವ್ಯವಹಾರಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಹನ್ನೊಂದು ಗಂಟೆಯಿಂದ 3 ಗಂಟೆಯವರೆಗೂ ಕೂಡ ಸತತ ವಿಚಾರಣೆಯನ್ನ ಎದುರಿಸಿದಂತಹ ರಾಧಿಕಾ ಕುಮಾರಸ್ವಾಮಿ ಆ ನಂತರ ಅಲ್ಲಿಂದ ಹೊರಬಂದು ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಹೇಳ್ತಾ ಇದ್ರು, ನಾನು ವಿಚಾರಣೆಯನ್ನ ಎದುರಿಸಿದ್ದೇನೆ, ನನಗೆ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ, ದಾಖಲಾತಿಗಳನ್ನ ನಾನು ನೀಡಿದ್ದೇನೆ ಅನ್ನೋದರ ಜೊತೆಗೆ ಮುಂದೆ ಏನಾದ್ರೂ ಮತ್ತೆ ನನ್ನನ್ನ ವಿಚಾರಣೆಗೆ ಕರೆದ್ರೆ ನಾನು ಮತ್ತೊಮ್ಮೆ ಹಾಜರಾಗ್ತೀನಿ ಅನ್ನುವಂತಹ ವಿಚಾರವನ್ನ ಕೂಡ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಹೇಳಿದ್ರು ರಾಧಿಕಾ. ಒಟ್ಟಾರೆ ಇವತ್ತು ಆಲ್ಮೋಸ್ಟ್ 2-3 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಿಸಿಬಿ ಅವರು ಇಂಟ್ರೋಗೇಷನ್ ಮಾಡಿದವ್ರೆ. ಒಂದು ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಯುವರಾಜ್ ಅವರ ಜೊತೆಗಿನಂತಹ ಸಂಬಂಧ ಯಾವ ರೀತಿ ಆಗಿರೋದು ಅನ್ನೋದ್ರ ಬಗ್ಗೆ, ಹಾಗೆ ಅಗ್ರಿಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ನಾವು ಯಾವುದೇ ರೀತಿ ಅಗ್ರಿಮೆಂಟ್ ಮಾಡ್ಕೊಳ್ಳೋದಿಲ್ಲ ಸಿನಿಮಾಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ಕೂಡ ಹೇಳಿದ್ರು. ಹಾಗಾಗಿ ನಾನು ಹಣವನ್ನ ತೆಗೆದುಕೊಳ್ಳುವಾಗ ಅಗ್ರಿಮೆಂಟ್ ಪಡ್ಕೊಂಡಿರ್ಲಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು ರಾಧಿಕಾ ಕುಮಾರಸ್ವಾಮಿ. ಎಲ್ಲದರ ಕುರಿತಾಗಿ ಇವತ್ತು ವಿಚಾರಣೆಯನ್ನ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಅದಕ್ಕೆ ಉತ್ತರವನ್ನ ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ. ಸತತ 4 ಗಂಟೆಗಳ ಸಿಸಿಬಿ ಡ್ರಿಲ್ ಅನ್ನ ಕೂಡ ಎದುರಿಸಿದ್ರು. ಆ ಸಂದರ್ಭದಲ್ಲಿ ಏನ್ ಪ್ರಶ್ನೆ ಕೇಳಿದ್ರು ಸಿಸಿಬಿ ಅವರು, ಇದಕ್ಕೆ ಇವರ ಉತ್ತರ ಏನು ಅಂತ ನಾವು ನೋಡ್ತಾ ಹೋದಾದ್ರೆ ಗ್ರಾಫಿಕ್ಸ್ ಮೂಲಕ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡಿದೀವಿ. ಎಲ್ಲಿ ವಾಸವಾಗಿದ್ದೀರಿ ಅಂತ ಸಿಸಿಬಿ ಅವರು ಕೇಳಿದಾಗ ರಾಧಿಕಾ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಅನ್ನುವಂತಹ ಉತ್ತರವನ್ನ ಹೇಳ್ತಾರೆ. ಯಾರ ಜೊತೆಗೆ ವಾಸವಾಗಿದ್ದೀರಿ ಅನ್ನುವ ಪ್ರಶ್ನೆಗೆ ರಾಧಿಕಾ ಹೇಳ್ತಾರೆ, ಮಗಳು, ಅಮ್ಮ, ಅಣ್ಣನ ಜೊತೆ ನಾನು ವಾಸವಾಗಿದ್ದೀನಿ ಅನ್ನುವಂತಹ ಉತ್ತರವನ್ನ ನೀಡ್ತಾರೆ ರಾಧಿಕಾ. ಇನ್ನು ಸಿಸಿಬಿ ಅವರು ಕೇಳ್ತಾರೆ, ನೀವು ಏನ್ ಕೆಲಸ ಮಾಡ್ತೀರಿ ಅನ್ನುವಂತಹ ಪ್ರಶ್ನೆಗೆ
ರಾಧಿಕಾ ಅವರು ಕೊಟ್ಟಂತಹ ಉತ್ತರ ಈ ರೀತಿಯಾಗಿದೆ, ನಾನು ಸಿನಿಮಾ ನಟಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ನೇರವಾಗಿ ಆದಾಯದ ಬಗ್ಗೆ ಬರುತ್ತೆ ಪ್ರಶ್ನೆ. ಸಿಸಿಬಿ ಅವರು ಕೇಳ್ತಾರೆ, ನಿಮ್ಮ ಆದಾಯದ ಬಗ್ಗೆ ಹೇಳಬಹುದಾ ಅಂತ ಹೇಳಿ. ಆಗ ರಾಧಿಕಾ ಅವರು ನೇರವಾಗಿ ಉತ್ತರವನ್ನ ಕೊಡೋದು, 75 ಲಕ್ಷದ ಬಗ್ಗೆ ನೀವು ಮಾತಾಡ್ತಿದ್ರ, ಹಣದ ಪಕ್ಕಾ ದಾಖಲೆ ಇದೆ ನನ್ನ ಹತ್ರ ಅನ್ನೋದನ್ನ ಕೂಡ ಹೇಳ್ತಾರೆ. ಸಿಸಿಬಿ ಅವರು ಕೇಳ್ತಾರೆ, ಯುವರಾಜ್ಗೂ ನಿಮ್ಗೆ ಏನ್ ಸಂಬಂಧ, ಆ ಒಂದು ಹಣದ ವಿಚಾರ ಆಗತ್ತೆ, ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಆ ಪ್ರಶ್ನೆಯನ್ನ ಕೇಳಿದಾಗ ರಾಧಿಕಾ ಅವರು ಹೇಳ್ತಾರೆ, ನಮ್ಗೆ ತುಂಬಾ ಟೈಮ್ ಇಂದ ಅವರು ಪರಿಚಯ, ಫ್ಯಾಮಿಲಿ ಫ್ರೆಂಡ್, ಸಿನಿಮಾ ಮಾಡೋ ಪ್ಲಾನ್ ಕೂಡ ಇತ್ತು. ಸೊ ಹಣಕಾಸು ವ್ಯವಹಾರ ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ವ್ಯವಹಾರಗಳು ಇಲ್ಲ, ಬೇರೆ ರೀತಿಯಾದಂತಹ ಪರಿಚಯ ಇಲ್ಲ, ನಮ್ಮ ತಂದೆ ಅವರ ಫ್ರೆಂಡ್ ಆಗಿರೋದ್ರಿಂದ ನಮಗೂ ಕೂಡ ಪರಿಚಯ ಅಂತ ಹೇಳ್ತಾರೆ. ಆಗ ಸಿಸಿಬಿ ಅವರ ಪ್ರಶ್ನೆ, ಯುವರಾಜ್ ಜೊತೆ ಬೇರೇನು ನಂಟಿದೆ ಅನ್ನುವಂತಹ ಪ್ರಶ್ನೆಗೆ, ವಂಚಕ ಅಂತ ಏನಾದ್ರೂ ಗೊತ್ತಿದ್ದಿದ್ರೆ ವ್ಯವಹಾರ ಮಾಡ್ತಾನೆ ಇರ್ಲಿಲ್ಲ, ಈಗಲೇ 75 ಲಕ್ಷ ವಾಪಸ್ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸಿನಿಮಾನು ಬೇಡ, ಸಹವಾಸವೂ ಬೇಡ, ಇವತ್ತೇ ಕೊನೆ, ಅವನ ಮುಖವನ್ನು ನೋಡಲ್ಲ ಅನ್ನುವಂತಹ ಉತ್ತರವನ್ನ ಸಿಸಿಬಿ ಅಧಿಕಾರಿಗಳ ಮುಂದೆ ಹೇಳ್ತಾರೆ ರಾಧಿಕಾ ಕುಮಾರಸ್ವಾಮಿ ಅವರು. ಆ ನಂತರ ಪ್ರಶ್ನೆ ಕೇಳ್ತಾರೆ ಸಿಸಿಬಿ ಅವರು, ಸಿನಿಮಾಗೆ ನಿಮ್ಗೆ ಏನಾದ್ರೂ ಅಗ್ರಿಮೆಂಟ್ ಆಗುತ್ತೆ, ಯಾಕಂದ್ರೆ 75 ಲಕ್ಷ ಅಡ್ವಾನ್ಸ್ ರೂಪದಲ್ಲಿ ಆ ಒಂದು ಹಣವನ್ನ ನೀವು ಪಡ್ಕೊಂಡಿದ್ದೀರಿ ಆಲ್ರೆಡಿ ಅಂತ ಹೇಳಿ. ಆಗ ರಾಧಿಕಾ ಹೇಳ್ತಾರೆ, ಸಿನಿಮಾ ಮಾತುಕತೆ ಅಷ್ಟೇ ಆಗಿದ್ದು, ಆತನ ಹಣ ಬೇಡವೇ ಬೇಡ, ನನ್ಗೆ ವಾಪಸ್ ಕೊಡ್ತೀನಿ ಅನ್ನುವಂತಹ ಉತ್ತರವನ್ನ ಮತ್ತೆ ಅದೇ ರೀತಿಯಾದಂತಹ ಉತ್ತರವನ್ನ ಕೊಡ್ತಾರೆ ರಾಧಿಕಾ ಕುಮಾರಸ್ವಾಮಿ ಅವರು. ಸೊ ಸಿಸಿಬಿ ಅವರು ನೇರವಾಗಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಮತ್ತೊಂದ್ ಕಡೆ ಸಂದೀಪ್ ಪಾಟೀಲ್ ಕೂಡ ಬರ್ತಾರೆ ಅಲ್ಲಿಗೆ. ಆ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಸಂದೀಪ್ ಪಾಟೀಲ್ ಅವರು ಕೂಡ ಪ್ರಶ್ನೆ ಕೇಳ್ತಾರೆ, ಸಿನಿಮಾ ಮಾಡೋದಾಗಿ ಹಣ ಕೊಟ್ರಾ ಅಂತ ಕೇಳಿದಾಗ ಬೇರೆ ವ್ಯವಹಾರ ಏನಾದ್ರೂ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ರಾಧಿಕಾ ಹೇಳ್ತಾರೆ, ಹಣಕಾಸು ವ್ಯವಹಾರ ಬಿಟ್ರೆ ಬೇರೆ ಏನು ಇಲ್ಲ, ಈಗಲೇ 75 ಲಕ್ಷ ವಾಪಸ್ ಕೊಡ್ತೀನಿ, ಸಿನಿಮಾ ಬೇಡ, ಸಹವಾಸವು ಬೇಡ ಅನ್ನುವಂತಹ ಉತ್ತರವನ್ನ ಕೂಡ ಕೊಡ್ತಾರೆ. ಹೀಗೆ ಸಂದೀಪ್ ಪಾಟೀಲ್ ಅವರು ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಆನಂತರ ರಾಧಿಕಾ ಅವರ ನಿಮ್ಮ ಸಹವಾಸವೇ ಬೇಡ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾರೆ, ನಿಮ್ಮ ದುಡ್ಡನ್ನ ನಿಮ್ಗೆ ಕೊಟ್ಬಿಡ್ತೀನಿ. ಇದು ಯುವರಾಜ್ ಅವರನ್ನ ನೇರವಾಗಿ ಮುಖಾಮುಖಿ ಕೂರಿಸಿಕೊಂಡು ಹೇಳುವಂತಹ ವಿಚಾರಣೆಯ ಸಂದರ್ಭದ ಮಾತುಕತೆಗಳು, ಯಾವುದೇ ವ್ಯವಹಾರ ಬೇಡ ಇನ್ನು ಮುಂದೆ ನಿನ್ನೊಂದಿಗೆ ಅನ್ನುವಂತಹ ಮಾತನ್ನ ಕೂಡ ರಾಧಿಕಾ ಅವರು ಆ ಸಂದರ್ಭದಲ್ಲಿ ಹೇಳ್ತಾರೆ. ಒಟ್ಟಾರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಬೆಳಗ್ಗೆ 11 ಗಂಟೆಯಿಂದ ಸಂಜೆ 3 ಗಂಟೆಯವರೆಗೂ ಆಲ್ಮೋಸ್ಟ್ 4 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸುವಂತಹ ರಾಧಿಕಾ ಕುಮಾರಸ್ವಾಮಿ ಅವರನ್ನ ಮಧ್ಯಾಹ್ನ ಆಲ್ಮೋಸ್ಟ್ 2:30 ವೇಳೆಗೆ ಯುವರಾಜ್ ಅವರನ್ನ ಕೂಡ ಕೂರಿಸಿಕೊಂಡು ಅಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ. ನೇರವಾಗಿ ಮುಖಾಮುಖಿ ವಿಚಾರಣೆಯನ್ನ ಕೂಡ ಮಾಡ್ತಾರೆ. ಯಾಕಂದ್ರೆ ರಾಧಿಕಾ ಅವರು ಕೊಟ್ಟಂತಹ ಆನ್ಸರ್ ಹಾಗೇನೆ ಅಲ್ಲಿ ಯುವರಾಜ್ ಅವರು ಈ ಹಿಂದೆ ಹೇಳಿದಂತಹ ಆನ್ಸರ್ ಅನ್ನ ಇಟ್ಟುಕೊಂಡು ಇವತ್ತು ರಾಧಿಕಾ ಅವರನ್ನ ಪ್ರಶ್ನೆ ಮಾಡ್ತಾರೆ. ಅದರ ಜೊತೆಗೆ ರಾಧಿಕಾ ಅವರು ಹೇಳಿದಂತಹ ಆನ್ಸರ್ಗೂ ಕೂಡ ನಂತರ ಯುವರಾಜ್ ಅವರನ್ನ ಮುಖಾಮುಖಿಯಾಗಿ ಕೂರಿಸಿಕೊಂಡು ಅಲ್ಲಿ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕಾನ್ವರ್ಸೇಷನ್ ಆಗಿದೆ, ಅದರಲ್ಲೂ ಪ್ರಮುಖವಾಗಿ 3 ವಿಚಾರಗಳನ್ನು ಗಮನಿಸಬೇಕಾಗುತ್ತೆ. ಹಣದ ವಿಚಾರ, ಹಾಗೆಯೇ ಸಿನಿಮಾಗೆ ಸಂಬಂಧಪಟ್ಟಂತೆ ನಾನು ಯಾವುದೇ ರೀತಿಯ ಅಗ್ರಿಮೆಂಟ್ ಅನ್ನ ಪಡ್ಕೊಂಡಿಲ್ಲ ಅನ್ನುವಂತಹ ಮಾತನ್ನ ಕೂಡ ರಾಧಿಕಾ ಅವರು ಹೇಳಿದ್ರು. ಹಾಗೇನೆ ಅವರ ಸಂಬಂಧದ ಬಗ್ಗೆ, ಅಂದ್ರೆ ಅವರು ನಾವು 17 ವರ್ಷಗಳಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಆ ಒಂದು ಲಿಂಕ್ ನ ಬಗ್ಗೆ ಹಾಗೇನೆ ವ್ಯವಹಾರಗಳ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸಿಸಿಬಿ ಅಧಿಕಾರಿಗಳು ಕೇಳಿದ್ದಾರೆ. ಆ ನಂತರ ಅವರು ದಾಖಲಾತಿಗಳನ್ನ ಕೂಡ ಕೊಟ್ಟಿದ್ದಾರೆ. 75 ಲಕ್ಷ ರೂಪಾಯಿ ನನ್ನ ಅಕೌಂಟ್ಗೆ ಬಂದದರ ಬಗ್ಗೆ ಅವರು ಆಲ್ರೆಡಿ ಅದರ ಸ್ಟೇಟ್ಮೆಂಟ್ ಅನ್ನು ಕೂಡ ಇವತ್ತು ಸಿಸಿಬಿ ಅಧಿಕಾರಿಗಳ ಮುಂದೆ ಹಾಜರುಪಡಿಸಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಇವತ್ತು ಸಂಪೂರ್ಣವಾಗಿ ಆಲ್ಮೋಸ್ಟ್ ಇವತ್ತು ವಿಚಾರಣೆ ಕೂಡ ಮುಗ್ದಿದೆ, ಅಲ್ಲಿಂದ ಹೊರಗೆ ಹೊರಟಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರು. ಒಟ್ಟಾರೆ ಇನ್ನು ಮತ್ತೊಮ್ಮೆ ಕರೆಯುವಂತಹ ಸಾಧ್ಯತೆ ಇದೆಯಾ? ಇವತ್ತು ಯಾವ ರೀತಿಯಾಗಿ ಈ ಎಲ್ಲಾ ವಿಚಾರಣೆ ಸಾಗಿದೆ ಅವರ ಒಂದು ಟ್ರಾನ್ಸಾಕ್ಷನ್ ಬಗ್ಗೆ? ನವಿತಾ, ಇವತ್ತು 4 ಗಂಟೆಗಳ ಕಾಲ ರಾಧಿಕಾ ಕುಮಾರಸ್ವಾಮಿ ಅವರನ್ನ ಎಸಿಪಿ ನಾಗರಾಜ್ ನೇತೃತ್ವದಲ್ಲಿ ಒಂದು ವಿಚಾರಣೆಯನ್ನ ಮಾಡಲಾಯಿತು. ಪ್ರಮುಖವಾಗಿ ತನಿಖಾಧಿಕಾರಿಗಳು ವಿಚಾರಣೆ ಸಂದರ್ಭದಲ್ಲೇ ಕೇಳಿದಂತಹ ಪ್ರಶ್ನೆಗಳಂದ್ರೆ ಯುವರಾಜ್ಗೂ ಮತ್ತು ರಾಧಿಕಾ ಕುಮಾರಸ್ವಾಮಿಗೂ ಯಾವ ರೀತಿಯಂತೊಂದು ಪರಿಚಯ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಈ ಒಂದು ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿ ಸಹ ಅಷ್ಟೇ ನಮ್ಮ ತಂದೆಗೆ ಯುವರಾಜ್ ಅವರು ಪರಿಚಯ ಆಗಿದ್ದು ಸುಮಾರು 18 ವರ್ಷಗಳ ಒಂದು ಸ್ನೇಹ ಕೂಡ ಅಷ್ಟೇ ಅವರಿಬ್ಬರ ನಡುವೆ ಇತ್ತು. ನಮ್ಮ ತಂದೆಯವರು ಸಾವನ್ನಪ್ಪಿದಂತ ಬಳಿಕ ಆಗಾಗ ಮನೆಗೆ ಬರ್ತಾ ಇದ್ರು. ಜೊತೆಗೆ ಈ ರೀತಿ ನಾನು ಬೆಳೆದಕ್ಕೆ ಕಾರಣ ನಿಮ್ಮ ತಂದೆಯವರು ಸಹಾಯ ಮಾಡಿದ್ದೆ ಅನ್ನುವಂತ ನೆಪವನ್ನು ಕೂಡ ಹೇಳ್ತಾ ಇದ್ರು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನನಗೂ ಮತ್ತು ಈ ಒಂದು ಯುವರಾಜ್ಗೂ ಸಂಬಂಧ ಅನ್ನುವಂಥದ್ದು ಕೇವಲ ಈ ಒಂದು ಫಿಲಿಂ ನ ರಿಲೇಟೆಡ್ ಆಗಿ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಭೇಟಿಯಾದಂತ ಸಂದರ್ಭದಲ್ಲಿ ಒಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತೀನಿ, ನಾನೇ ಹಣವನ್ನ ಹಾಕ್ತೀನಿ,
ಒಂದು ಸಿನಿಮಾದನ್ನು ಮಾಡೋಣ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹಾಗಾದ್ರೆ ಮಾತುಕತೆಯನ್ನು ಕೂಡ ಮಾಡೋಣ, ಇವಾಗ ಕೊರೋನಾ ಇದೆ ಅನ್ನುವಂತ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಕೆಲವು ದಿನಗಳಾದಂತ ಬಳಿಕ ಏಕಾಏಕಿ ನನ್ನ ಅಕೌಂಟ್ಗೆ ಅವರೇ ಕೂಡ ಅಷ್ಟೇ ಹಣವನ್ನು ಕೂಡ ಅಷ್ಟೇ ವರ್ಗಾವಣೆ ಮಾಡಿದರೆ. ಜೊತೆಗೆ ಕಳೆದ ಮಾರ್ಚ್ ತಿಂಗಳಲ್ಲಿ ಕೂಡ ಅಷ್ಟೇ ಅವರ ಅಕೌಂಟ್ ನಿಂದ ನನ್ನ ಅಕೌಂಟ್ಗೆ ಸುಮಾರು 15 ಲಕ್ಷ ಹಾಕಿ ತದನಂತರ ತನ್ನ ಸ್ನೇಹಿತನ ಅಕೌಂಟ್ ನ ಮೂಲಕವಾಗಿ ಹಣವನ್ನು ಹಾಕಿರುವಂತಹ ಒಂದು ವ್ಯವಹಾರ ಬಿಟ್ಟರೆ ಅವ್ರಿಗೂ ನನಗೂ ಇಬ್ಬರ ನಡುವೆ ಯಾವುದೇ ರೀತಿಯಂತ ಒಂದು ಹಣದ ವ್ಯವಹಾರ ಆಗಿರ್ಬೋದು, ಬೇರೆ ರೀತಿಯಂತ ವ್ಯವಹಾರ ಇಲ್ಲ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ACP ನಾಗರಾಜ್ ಸಹ ಅಷ್ಟೇ ಇದೇ ರಾಧಿಕಾ ಕುಮಾರಸ್ವಾಮಿ ಅವರ ಮೊಬೈಲ್ ಅನ್ನು ಕೂಡ ಅಷ್ಟೇ ತೆಗೆದುಕೊಂಡು ಸುಮಾರು 1 ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ್ರು. ಪ್ರತಿಯೊಂದನ್ನು ಕೂಡ ಅಷ್ಟೇ ಮೆಸೆಂಜರ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಈಗ ಪ್ರತಿಯೊಂದನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡಿದ್ರು. ಆ ಒಂದು ಮೊಬೈಲ್ ಮುಖಾಂತರ ಏನಾದ್ರೂ ಇವರಿಬ್ಬರ ನಡುವಿನ ಒಂದು ಬೇರೆ ರೀತಿಯಂತ ವ್ಯವಹಾರದ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಸಿಗಬಹುದಾ ಅಂತ. ಆದ್ರೆ ಇವರಿಬ್ಬರ ನಡುವೆ ಕೇವಲ 75 ಲಕ್ಷದ ಹಣದ ವ್ಯವಹಾರದ ಕುರಿತಾಗಿ ಬಿಟ್ರೆ ಬೇರೆ ಯಾವುದೇ ರೀತಿಯಂತ ಇನ್ಫಾರ್ಮೇಶನ್ ಸದ್ಯಕ್ಕೆ ತನಿಖಾಧಿಕಾರಿಗಳಿಗೆ ಸಿಗಲಿಲ್ಲ. ಕೊನೆಗೆ 4 ಗಂಟೆಗಳಾದಂತಹ ಬಳಿಕ ಇನ್ನೇನು ಯುವರಾಜ್ ಅನ್ನು ಕೂಡ ಅಷ್ಟೇ ಯಾವಾಗ CCB ಅಧಿಕಾರಿಗಳು ಕಚೇರಿಗೆ ಕರೆದ್ರು, ಯುವರಾಜ್ ಅನ್ನು ಮತ್ತು ರಾಧಿಕಾ ಕುಮಾರ್ ಇಬ್ಬರನ್ನು ಕೂಡ ಅಷ್ಟೇ ಮುಖಾಮುಖಿ ಮಾಡಿದಂತ ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿ ಹೇಳಿರುವಂತಹದ್ದು 75 ಲಕ್ಷ ಹಣವನ್ನ ಇವರ ಮುಖಕ್ಕೆ ಬಿಸಾಕ್ತೀನಿ, ನನಗೂ ಕೂಡ ಇವ್ರಿಗೆ ಯಾವುದೇ ರೀತಿಯ ಸಂಬಂಧ ಇನ್ಮೇಲೆ ಇಟ್ಕೊಳಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದರೆ. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಇನ್ವೆಸ್ಟಿಗೇಷನ್ಗೆ ಅವಶ್ಯಕತೆ ಇದ್ದಂತ ಪಕ್ಷದಲ್ಲಿ ನಾನೇ ಬೇಕಾದ್ರೆ ಕರಿತೀವಿ ಅಂತ ಮಾತನ್ನು ಹೇಳಿರುವಂತಲ್ಲಿ ಈಗ ವಿಚಾರಣೆಯನ್ನ ಮುಗಿಸಿ ರಾಧಿಕಾ ಕುಮಾರಸ್ವಾಮಿ ಹೊರಟಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇನ್ನು ಮತ್ತೆ ವಿಚಾರಣೆಗೆ ಕರೀತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸಾಕಷ್ಟು ದಾಖಲಾತಿಗಳನ್ನು ಕೂಡ ನೀಡಿದ್ದಾರೆ. ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ಗಿಂತ ಮುಂಚೆ ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನುವ ಸಂಜೀವಿನಿ ಅಭಿಯಾನ ಶುರುವಾಗಿದ್ದು ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ಮತ್ತು ವಿಚಾರಣೆಗೆ ಹಾಜರಾದ ಸ್ವೀಟಿ ಯಾವ ರೀತಿಯಾಗಿ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ, ಅದರಲ್ಲೂ ಕೂಡ ಪ್ರಮುಖವಾಗಿ ವಿಚಾರಣೆಗೆ ಹಾಜರಾಗಿದ್ರು, ಆನಂತರ ವಿಚಾರಣೆಯನ್ನ ಮುಗಿಸಿ ಮಡಿಕೇರಿಯತ್ತ ತೆರಳಿದ್ದಾರೆ. ಬಟ್ ಮತ್ತೆ ವಿಚಾರಣೆಗೆ ಹಾಜರಾಗ್ತಾರಾ ರಾಧಿಕಾ ಅನ್ನೋದು, ಯಾಕಂದ್ರೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತ ಹೇಳಿದ್ದಾರೆ ಆಲ್ರೆಡಿ CCB ಅಧಿಕಾರಿಗಳು. ಅದಕ್ಕೆ ನಾನು ವಿಚಾರಣೆಗೆ ಕರೆದ್ರೆ ಖಂಡಿತ ಬರ್ತೀನಿ ಅನ್ನುವಂತಹ ಒಂದು ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ವಿಚಾರಣೆಗೆ ಕರೆಯುವ ಬಗ್ಗೆ CCB ಆಲ್ರೆಡಿ ಸುಳಿವನ್ನ ಕೂಡ ಕೊಟ್ಟಿದೆ. ರಾಧಿಕಾ ಹಣದ ಮೂಲವನ್ನ ಬೆನ್ನತ್ತುತ್ತಾ CCB ಅನ್ನುವ ಪ್ರಶ್ನೆ ಇದೆ. ಯಾಕಂದ್ರೆ ಅಕ್ರಮ ತನಿಖೆಗೆ IT EDಗೆ CCB ಸೂಚನೆಯನ್ನ ಏನಾದರೂ ಕೊಡುತ್ತಾ, ರಾಧಿಕಾ ಹಣ ವರ್ಗಾವಣೆ ಕೇಸ್ಗೆ ಎಂಟ್ರಿ ಕೊಡುತ್ತಾ ED? ರಾಧಿಕಾ ಹಣದ ಮೂಲದ ಬಗ್ಗೆ ಈಗ ಅನೇಕ ಅನುಮಾನಗಳು ಇದೆ. ಈ ಹಿನ್ನೆಲೆಯಲ್ಲಿ ಅಕ್ರಮ ತನಿಖೆಗೆ IT ಅಥವಾ ED ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿಚಾರಣೆ ಮಾಡಬೇಕು ಅನ್ನೋದರ ಬಗ್ಗೆ CCB ಏನಾದರೂ ಸೂಚಿಸುತ್ತಾ, ಹಣ ವರ್ಗಾವಣೆ ಕೇಸ್ಗೆ ಎಂಟ್ರಿ ಕೊಡುತ್ತಾ ED ಅನ್ನೋದು ಒಂದು ಕಡೆಯಾದ್ರೆ, CCB ಬಳಿಕ ಜಾರಿ ನಿರ್ದೇಶನಾಲಯವೂ ವಿಚಾರಣೆ ನಡೆಸುತ್ತಾ ಅನ್ನುವ ಪ್ರಶ್ನೆ ಇದೆ. ಇನ್ನಷ್ಟು ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ಬಯಲಾಗತ್ತಾ, ರಾಧಿಕಾ ಪಡೆದ 75 ಲಕ್ಷವೇ ಈಗ ಅವರಿಗೆ ಮುಳುವಾಗತ್ತಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗ ಕಾಡಲಾರಂಭಿಸಿದೆ. ಯಾಕಂದ್ರೆ 75 ಲಕ್ಷದ ಬಗ್ಗೆನೇ ಈಗ ಮೊದಲಿಗೆ ವಿಚಾರಣೆಯನ್ನ ಎದುರಿಸಿರೋದು ರಾಧಿಕಾ ಕುಮಾರಸ್ವಾಮಿ ಅವರು. ಆ ಹಣದ ಮೂಲದ ಬಗ್ಗೆನೇ ಈಗ CCB ಅಧಿಕಾರಿಗಳು ಅವರನ್ನ ಪ್ರಶ್ನೆ ಮಾಡಿರೋದು. ಆ 15 ಲಕ್ಷ ಮತ್ತು 60 ಲಕ್ಷ ಯಾವ ರೀತಿಯಾಗಿ ಬಂದಿದೆ, ಯಾವ ಕಾರಣಕ್ಕಾಗಿ ಬಂದಿದೆ, ಅದರ ಮೂಲ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈಗಾಗಲೇ CCB ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಉಳಿದ ಟ್ರಾನ್ಸಾಕ್ಷನ್ ಬಗ್ಗೆ, ಜೊತೆಗೆ ಅಲ್ಲಿ ಇರುವಂತಹ ಒಂದು ನಂಟಿನ ಬಗ್ಗೆ ಕೂಡ ಇವತ್ತು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ಮುಳುವಾಗುವ ಸಾಧ್ಯತೆ ಇದೆಯಾ ರಾಧಿಕಾಗೆ ಅನ್ನುವಂತಹ ಅನುಮಾನಗಳು ಈಗ ಕಾಡಲಾರಂಭಿಸಿದೆ. ಮತ್ತೊಂದು ಕಡೆ ಈಗಾಗಲೇ CCB ಅಧಿಕಾರಿಗಳು ಇನ್ನಷ್ಟು ಮಾಹಿತಿ ಬೇಕು ಅನ್ನೋದಾದ್ರೆ ನಾವು ವಿಚಾರಣೆಗೆ ಕರಿತೀವಿ ಅಂತಾನು ಹೇಳಿದ್ದಾರೆ. ಆ ವಿಚಾರಣೆಗೆ ಕರೆದ್ರೆ ನೀವು ಬರಬೇಕು ಅಂತಾನು ಕೂಡ ಆಲ್ರೆಡಿ ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿ ಮತ್ತೆ ಏನಾದ್ರೂ ಅವರನ್ನ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆಯಾ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಇದೆ. ಯಾಕಂದ್ರೆ ಆಲ್ರೆಡಿ ಈಗ ದಾಖಲಾತಿಯನ್ನ ಕೊಟ್ಟಿದ್ದಾರೆ. ಬಟ್ ಆ ದಾಖಲಾತಿಗಳೇ ಸಾಕಾಗತ್ತಾ, ಇವತ್ತಿನ ವಿಚಾರಣೆಯೇ ಸಾಕಾಗತ್ತಾ, ಅವರು ಕೊಟ್ಟಂತಹ ಉತ್ತರ ಸಮರ್ಪಕವಾಗಿ ಇದೆಯಾ? ಆ ನಂತರ ಯುವರಾಜ್ನನ್ನು ಕೂಡ ಈಗಾಗಲೇ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ CCB ಅಧಿಕಾರಿಗಳು. ರಾಧಿಕಾ ಹೇಳಿದ ಮಾತಿಗೂ, ಯುವರಾಜ್ ಅವರು ಕೊಟ್ಟಂತಹ ಆನ್ಸರ್ಗೂ, ಈ ಹಿಂದೆ ವಿಚಾರಣೆ ಮಾಡಿದಾಗ ಹೇಳಿದಂತಹ ಆನ್ಸರ್ಗೂ ಎಲ್ಲವೂ ಕೂಡ ತಾಳೆ ಆಗತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಸ್ವೀಟಿ ಸೀಕ್ರೆಟ್ ಅನ್ನ ಇವತ್ತು ಬಿಚ್ಚಿಟ್ಟಿದ್ದಾರಾ CCB ಅಧಿಕಾರಿಗಳು? ಈಗಾಗಲೇ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಹತ್ರ. ಹಾಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂತಹ ಸಂಕೇತ್ M ಏಣಗಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ.
ನಮಸ್ಕಾರ. ಸಂಕೇತ ಮೇಣಗಿ ಅವರೇ, ಈಗ ಇವತ್ತು ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ದಾರೆ. ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ ರಾಧಿಕಾ ಅವರು ಅಂತ ಹೇಳಿ. ಅದು ಮತ್ತೊಂದಷ್ಟು ಅಂದ್ರೆ ಇನ್ನೊಂದಷ್ಟು ತನಿಖೆಗೆ ಸಾಧ್ಯ ಆಗತ್ತಾ ಹೇಗೆ ಅಂತ ಹೇಳಿ? ಇಡಿ ಐಟಿ ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗುವ ಚಾನ್ಸಸ್ ಇರುತ್ತಾ ಇಂತಹ ಪ್ರಕರಣಗಳಲ್ಲಿ? ಈ ಸದ್ಯದ ವಿಚಾರದಲ್ಲಿ ಅಥವಾ ವಿಚಾರಣೆಯಲ್ಲಿ ಇವರಿಬ್ಬರಿಗೆ ಆಗಿರುವಂತ ವ್ಯವಹಾರಗಳನ್ನು ಈಗಾಗಲೇ ಅವರು ಒಪ್ಕೊಂಡಿರೋದ್ರಿಂದ ಅದು ಸಂಬಂಧಪಟ್ಟಂತ ದಾಖಲೆಗಳನ್ನೆಲ್ಲ ಪರಿಶೀಲಿಸ್ತಾರೆ. ಆ ಟ್ರಾನ್ಸಾಕ್ಷನ್ ಯಾವತ್ತಾಗಿದೆ ಅವತ್ತಿನ ಹಿಂದಿನ ದಿನ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂದ್ರೆ ಅದ್ರ ಬ್ಯಾಕ್ ಗ್ರೌಂಡ್ ಏನೇನಿದೆ ಅಂತ ಎಲ್ಲ ವೆರಿಫಿಕೇಶನ್ ಮಾಡ್ತಾರೆ. ಅದು ಯಾರ ಅಕೌಂಟ್ ನಿಂದ ಇವ್ರಿಗೆ ಬಂದಿತ್ತು ಅಥವಾ ಇವ್ರ ಅಕೌಂಟಿಗೆ ಹಾಕಿದವ್ರು ಯಾರು ಅಥವಾ ಅವ್ರ ಅಕೌಂಟಿಗೆ ಯಾರಿಂದ ಬಂದಿತ್ತು ಅದಕ್ಕಿಂತ ಮುಂಚೆ ಅನ್ನೋದು ಎಲ್ಲ ಟ್ರಾನ್ಸಾಕ್ಷನ್ ಟ್ರೇಲ್ ಅನ್ನ ಚೆಕ್ ಮಾಡ್ಬೇಕಾಗ್ತದೆ. ವೆರಿಫೈ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತವ್ರು ಇಲ್ಲೇನಾದ್ರೂ ಮನಿ ಲಾಂಡ್ರಿಂಗ್ ಆಗಿದೆಯಾ ಅಥವಾ ಇದೇನು ನಿಜವಾಗ್ಲೂ ಇದು ವ್ಯಾಪಾರನ ಅಥವಾ ವ್ಯವಹಾರ ಆಗಿರೋದು ಅಥವಾ ಮನಿ ಲಾಂಡ್ರಿಂಗ್ ಕೇಂದ್ರ ಸಂಬಂಧಪಟ್ಟಿದೆಯಾ ಅನ್ನೋದು ಏನಾದ್ರೂ ಸಂಶಯ ಬಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನವರು ಇನ್ವಾಲ್ವ್ ಆಗ್ಬಹುದು. ಮತ್ತೆ ಇದಲ್ದೇನೆ ಇದರಲ್ಲಿ ತೆರಿಗೆ ಕಟ್ಟಿರೋ ಹಣನ ಅಥವಾ ಇದು ಬೇರೆದಕ್ಕೆ ಏನಾದ್ರು ಪ್ರಯೋಜನ ಆಗ್ತಾ ಇರೋದು ಉಪಯೋಗ ಆಗ್ತಾ ಇರೋ ಹಣನ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ಬಹುದು. ಮತ್ತೆ ಇದು ಅದರಲ್ಲಿ ಏನಾದ್ರು ಫಾರಿನ್ ಟ್ರಾನ್ಸಾಕ್ಷನ್ಸ್ ಇತ್ತು ಅಂತಂದ್ರೆ ಫೆಮಾ ವೈಲೇಷನ್ಸ್ ಇತ್ತು ಅಂತಂದ್ರೆ ಅಥವಾ ಪ್ರೊಹಿಬಿಟೆಡ್ ಕಂಟ್ರಿ ಅಂದ್ರೆ ಕೆಲವೊಂದು ಕಂಟ್ರಿಗಳಿಂದ ಟ್ರಾನ್ಸಾಕ್ಷನ್ಸ್ ಆಗಿದ್ರೆ ಅದು ಏನಾದ್ರು ಟೆರರ್ ಫಂಡಿಂಗ್ ಅದ್ ಏನಾದ್ರು ಇರುತ್ತೋ ಇಂಟರ್ನ್ಯಾಷನಲ್ ಟೆರರಿಸಮ್ಗೆ ಏನಾದ್ರು ಲಿಂಕ್ ಇರುತ್ತೋ ಅಂತ ಎಲ್ಲ ದಿಕ್ಕಿನಲ್ಲಿ ಪರಿಶೀಲನೆ ಮಾಡಬೇಕಾಗ್ತದೆ. ಒಂದೊಂದೇ ಸಾಕ್ಷಿ ಆಧಾರದ ಮೇಲೆ ಒಂದು ತಿರುವು ಪಡೆದುಕೊಳ್ತಾ ಇರ್ತದೆ. ಓಕೆ, ಫೈನ್. ಥ್ಯಾಂಕ್ ಯು ಸಂಕೇತ ಏನಗಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇದೇ ಹೊತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.